ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಕುಂಭರಾಶಿ ಶತಭಿಷ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಸಕಾರಾತ್ಮಕ ನಕಾರಾತ್ಮಕ ಅಂಶಗಳು, ಪರಿಹಾರಗಳು ಮತ್ತು ಗುಣಲಕ್ಷಣಗಳನ್ನು ನೋಡಿದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಕುಂಭರಾಶಿಯಲ್ಲಿ ಬರ್ತಕ್ಕಂಥ ಮತ್ತೊಂದು ನಕ್ಷತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಅವರ ಒಂದಷ್ಟು ವಿಶೇಷತೆಗಳನ್ನು ಗುರೂಜಿಗಳು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಾಯ. ಇವತ್ತಿನ ಸಂಚಿಕೆಯಲ್ಲಿ ನಕ್ಷತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. ಇದುವರೆಗೂ ಮಕರ ರಾಶಿಯಲ್ಲಿ ಬರ್ತಕ್ಕಂಥ 3 ನಕ್ಷತ್ರಗಳೇನಿದ್ದಾವೆ ಅದನ್ನ ಕಂಪ್ಲೀಟ್ ಮಾಡಿದ್ವಿ. ಈಗ ಕುಂಭ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಗುರೂಜಿ, ಕುಂಭ ರಾಶಿಯವರ ವಿಶೇಷತೆಗಳು ಏನು, ಹಾಗೆ ಯಾವೆಲ್ಲ ನಕ್ಷತ್ರಗಳು ಕುಂಭ ರಾಶಿಯಲ್ಲಿ ಬರುತ್ತೆ? ನೋಡಿ, ಮೊದಲೇದಾಗಿ ಕುಂಭ ರಾಶಿ ಅಂತಂದರೆ ತುಂಬ ವಿಶೇಷವಾದ ರಾಶಿ ಅಂತ ಹೇಳ್ತೀವಿ. ರಾಶಿಗಳಲ್ಲೇ ಹೇಗೆ ಒಂದೊಂದು ನಕ್ಷತ್ರಗಳಲ್ಲಿ ಮಹಾನಕ್ಷತ್ರ ಸ್ವಾತಿ ನಕ್ಷತ್ರ ಆದರೆ ರಾಶಿಗಳಲ್ಲಿ ಮಹಾರಾಶಿ ಕುಂಭ ರಾಶಿ ಅಂತ ತಗೊತೀವಿ. ಯಾಕಂದರೆ ಪ್ರತಿಯೊಂದು ಯಾಕೆ ಮಹಾ ಅಂತ ಒಂದು ಪದವನ್ನು ನಾವು ಯೂಸ್ ಮಾಡ್ತೀವಿ ಅಂತಂದರೆ ತುಂಬ ವಿಶೇಷವಾಗಿ ವಾಯುತತ್ವದ ಒಂದು ರಾಶಿ ಅಂತ ಹೇಳ್ತೀವಿ. 3, 7, 11 ಹೇಗೆ ಮಿಥುನ ರಾಶಿ ಆಗಿರ್ಬೋದು, ತುಲಾ ರಾಶಿ ಆಗಿರ್ಬೋದು, ಅದೇ ರೀತಿ ಕುಂಭರಾಶಿ ಕೂಡ ವಾಯುತತ್ವ ರಾಶಿ. ಸೊ ಶನಿಯ ಉಚ್ಚ ಪರಿಸ್ಥಿತಿ ಇಲ್ಲಿರುವಂಥದ್ದು, ಶನಿಯ ಒಂದು ಮೂಲ ತ್ರಿಕೋನ ಸ್ಥಾನ ಅಂತ ಹೇಳ್ತೀವಿ. ಹಿಂಗಾಗಿ ಇದು ಒಂದು ಒಳ್ಳೆಯ ರಾಶಿ ಅಂತ ಹೇಳ್ತೀವಿ. ಮತ್ತು ಪ್ರಮುಖವಾಗಿ ಕುಂಭರಾಶಿಗೆ ಅದರದೇ ಆದ ಮಹತ್ವ ಇರುವಂಥದ್ದು ಅದರ ಆಧಿಪತ್ಯ. ಅಂದರೆ ಆ ರಾಶಿಗೆ ಓನರ್ ಅಂತ ನಾವೇನು ತಗೊಂಡಾಗ ಶನೇಶ್ವರ ಗ್ರಹ ಬರುವಂಥದ್ದು. ಮತ್ತು ಪ್ರತಿಯೊಂದು ರಾಶಿಗೂ ಕೂಡ ಅದರದೇ ಆದ ನಕ್ಷತ್ರಗಳು ವಿಶೇಷವಾಗಿರುವಂಥದ್ದು. ಇಲ್ಲಿ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ ಮತ್ತು ಪೂರ್ವಭಾದ್ರ ನಕ್ಷತ್ರ. ಧನಿಷ್ಠ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಧನಿಷ್ಠ ನಕ್ಷತ್ರದ ಹಿಂದಿನ ಒಂದು ರಾಶಿ ಅಂದರೆ ಮಕರ ರಾಶಿಯಲ್ಲಿ ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಸೊ ಅದೇ ರೀತಿ ಕುಂಭ ರಾಶಿಯಲ್ಲಿ ಕೂಡ ಧನಿಷ್ಠ ನಕ್ಷತ್ರ ಬರುತ್ತೆ. ಆ ನಕ್ಷತ್ರ ಹಿಂದಿನ ಎಪಿಸೋಡ್ಗಳಲ್ಲಿ ವೀಕ್ಷಕರು ನೋಡ್ಬೋದು. ಸೊ ಇವತ್ತು ನಾವು ವಿಶೇಷವಾಗಿ ಶತಭಿಷ ನಕ್ಷತ್ರದ ಬಗ್ಗೆ ನೋಡ್ತಾ ಇದ್ದೀವಿ. ತಾವು ಕೇಳಿದ ಹಾಗೆ 3 ವಿಶೇಷ ನಕ್ಷತ್ರಗಳು ಧನಿಷ್ಠ, ಶತಭಿಷ ಮತ್ತು ಪೂರ್ವಭಾದ್ರ ನಕ್ಷತ್ರಗಳು ಕುಂಭ ರಾಶಿಯಲ್ಲಿ ಬರುವಂಥದ್ದು. ಗುರುಜಿ, ಕುಂಭರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಕುಂಭರಾಶಿಯ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ವೀಕ್ಷಕರಿಗೆ ತಿಳಿಸ್ಕೊಡಿ. ನೋಡಿ, ಕುಂಭರಾಶಿ ಅಂದರೆ ತುಂಬ ವಿಶೇಷವಾದ ರಾಶಿ. ನಾನು ಆವಾಗಲೇ ಹೇಳಿದೆ, ಶನೇಶ್ವರ ಗ್ರಹದ ರಾಶಿ ಅಂತ ಹೇಳ್ತೀವಿ. ಶನೇಶ್ವರ ಗ್ರಹ ಅಂತಂದರೆ ನ್ಯಾಯ ಪ್ರಧಾನವಾದ ಗ್ರಹ ಅಂತ ಹೇಳ್ತೀವಿ. ಅಂದರೆ ಸೊ ಪ್ರತಿಯೊಂದು ವಿಚಾರದಲ್ಲಿ ಈ ಒಂದು ನಿಮ್ಮ ಕುಂಭರಾಶಿಯವರು ತುಂಬ ಒಂದು ಎಲ್ಲವನ್ನೂ ಸಮಾನವಾಗಿ ನೋಡುವಂಥ, ಎಲ್ಲರ ಜೊತೆ ಬೆರೆಯುವಂಥ ತುಂಬ ಸ್ನೇಹಿತರನ್ನ ಉಳ್ಳವರಾಗಿರ್ತಾರೆ ಕುಂಭರಾಶಿಯವರು. ಕುಂಭರಾಶಿಯವರಿಗೆ ಬ್ರಹ್ಮಾಂಡವಾದ ಜ್ಞಾನ ಇರುತ್ತೆ. ಆದರೆ ಆ ರಾಶಿಯ ಚಿಹ್ನೆನೇ ನೋಡಿದ ಹಾಗೆ ಒಂದು ಖಾಲಿ ಕೊಡ ಆ ರೀತಿ ತೋರಿಸಿದಾಗ ಒಳಗಡೆ ಜ್ಞಾನ ಭಂಡಾರ ಅಡಗಿದೇನೋ, ಖಾಲಿ ಕೊಡನೇ ಇದೇನೋ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಅದರದೇ ಆದ ಒಂದು ತುಂಬ ಮಾಹಿತಿಗಳು ಇರುವಂಥದ್ದು. ಕುಂಭರಾಶಿಯವರು ಅಪಾರ ಬುದ್ಧಿವಂತರು. ಮತ್ತು ಏನಂದರೆ ಕುಂಭರಾಶಿಯವರಿಗೆ ಯಾವಾಗಲೂ ಇಂಟ್ಯೂಷನ್ ಪವರ್ ಅಂತ ಏನು ಹೇಳ್ತೀವಲ್ಲ, ಅದು ತುಂಬ ಚೆನ್ನಾಗಿರುವಂಥದ್ದು. ಇನ್ನೊಬ್ಬರಿಗೆ ನೋಡಿ ಅವ್ರ ಜೊತೆ 1-2 ಸತಿ ಮಾತಾಡಿದ್ರೆ ಬೇಗ ಅಸೆಸ್ ಮಾಡುವಂಥ ಶಕ್ತಿ ಇವರಿಗಿರುತ್ತೆ. ಮತ್ತು ರಾಶಾಧಿಪತಿ ಶನೇಶ್ವರ ಗ್ರಹ ಆಗಿರೋದ್ರಿಂದ ಎಲ್ಲ ಕೆಲಸದಲ್ಲೂ ಕೂಡ ನಿಧಾನವಾದರೂ ಕೂಡ ಸರಿಯಾಗಿ ಕ್ರಮವಾಗಿ ಮಾಡುವಂಥದ್ದು, ಮತ್ತು ಆ ಕೆಲಸದ ಅಚ್ಚುಕಟ್ಟು ಮತ್ತು ಕೆಲಸದಲ್ಲಿ ಬದ್ಧತೆ ಮತ್ತು ನ್ಯಾಯಯುತವಾಗಿ ಮಾಡುವಂಥವ್ರು. ಇನ್ನೊಬ್ಬರಿಗೆ ಮೋಸ ಮಾಡೋದಿಲ್ಲ, ಇನ್ನೊಬ್ಬರಿಗೆ ಯಾವುದೇ ಮಿಸ್ಲೀಡ್ ಮಾಡೋದಿಲ್ಲ, ನ್ಯಾಯಯುತವಾಗಿ ಕೆಲಸ ಮಾಡುವಂಥವ್ರು ಕುಂಭರಾಶಿಯವರು ಆಗಿರ್ತಾರೆ. ಮತ್ತು ಕುಂಭರಾಶಿಯವರಿಗೆ ತುಂಬ ಜನ ಮಿತ್ರರಿರ್ತಾರೆ, ತುಂಬ ಒಂದು ಫ್ರೆಂಡ್ ಸರ್ಕಲ್ ಇರ್ತದೆ, ತುಂಬ ಒಂದು ಇನ್ಫ್ಲೂಯೆನ್ಷಿಯಲ್ ಫ್ರೆಂಡ್ಸ್ ಇರ್ತಾರೆ. ಈ ರೀತಿ ಒಂದು ಹೆಚ್ಚಿನ ಅನುಕೂಲತೆ ಕುಂಭರಾಶಿಯವ್ರ ಜೀವನದಲ್ಲಿ ಜರುಗುತ್ತೆ. ಮತ್ತು ಕುಂಭರಾಶಿಯವರು ವಾಯುತತ್ವ ರಾಶಿ ಆಗಿರೋದ್ರಿಂದ ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಅಂದರೆ ಈಗ ಯಾವುದೇ ಒಂದು ವಿಚಾರ ಮಾಡಿದ್ರೆ ಅದು ತುಂಬ ಹೊತ್ತು ಆ ವಿಚಾರ ಅದು ಹಾಗೆ ಉಳ್ಕೊಳ್ಳಲ್ಲ. ಅಂದರೆ ಅದು ಬೇಗ ಬದಲಾವಣೆ ಆಗ್ಬಿಡುವಂಥದ್ದು. ಅಂದರೆ ಇದರಿಂದ ಏನಾಗುತ್ತೆ ಅಂತಂದರೆ ಸ್ಥಿರವಾದ ನಿರ್ಧಾರ ತೆಗೆದುಕೊಳ್ಳಲಾಗಲ್ಲ. ಆದರೆ ವಾಯುತತ್ವ ರಾಶಿಯಾಗಿರೋದ್ರಿಂದ ಹೆಚ್ಚು ಅನುಕೂಲ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ ಈ ವಿಚಾರದಲ್ಲಿ. ಮತ್ತು ಕುಂಭರಾಶಿಯವರಿಗೆ ತುಂಬ ವಿಶೇಷವಾಗಿರುವಂಥ ಗುಣಲಕ್ಷಣಗಳು ಏನಂತಂದರೆ ಹೆಲ್ಪಿಂಗ್, ಅವರು ತುಂಬ ಒಂದು ಸಹಾಯ ಗುಣ ಇರುವಂಥದ್ದು. ಮತ್ತು ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಮುನ್ನಡೆಯುವಂಥದ್ದು. ಕುಂಭರಾಶಿಯವರು ಒಬ್ಬ ಉದ್ಯೋಗಸ್ಥರಾಗಿರಲಿ, ಒಬ್ಬ ವ್ಯಾಪಾರಸ್ಥರಾಗಿರಲಿ, ಮತ್ತು ಒಬ್ಬ ವಿದ್ಯಾರ್ಥಿ ಆಗಿರಲಿ, ಅವ್ರಿಗೆ ಅವ್ರದ್ದೇ ಆದ ಒಂದು ಪ್ರೋಟೋಕಾಲ್, ಅಂದರೆ ಅವ್ರದ್ದೇನೆಂದರೆ ಒಂದು ಶಿಷ್ಟಾಚಾರದ ಪ್ರಕಾರದಲ್ಲಿ ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಯಾರಿಗೂ ಅನ್ಯಾಯ ಮೋಸ ಮಾಡೋದಿಲ್ಲ. ಸ್ವಲ್ಪ ರಾಶಿಯವರಿಗೆ ನಿಧಾನ ಏಳಿಗೆ ಅಂತ ಹೇಳ್ತೀವಿ. ಅಂದರೆ ಅವರು ಬೆಳೀತಾ ಅವರ ಒಂದು ಅರ್ನಿಂಗ್ ಆಗಿರ್ಬೋದು, ಅವರ ಒಂದು ವರ್ಚಸ್ಸಾಗಿರ್ಬೋದು, ಅವ್ರದ್ದೇ ಆದ ಒಂದು ಸ್ವಂತ ಖರ್ಚು, ದುಡಿಮೆ ಅದೆಲ್ಲವೂ ಕೂಡ
36 ವರ್ಷದ ನಂತರನೇ ಇವರಿಗೆ ಲಭಿಸುವಂಥದ್ದು. ಇದೆಲ್ಲ ಸಕಾರಾತ್ಮಕ ಅಂಶಗಳಂದರೆ ನಕಾರಾತ್ಮಕ ಅಂಶಗಳು ಎಲ್ಲವೂ ಕೂಡ ಶನೈಶ್ಚರ ಗ್ರಹ ಅಂತಂದರೆ ಶನೈಶ್ಚರ ಅಂತಂದರೆ ನಿಧಾನವಾಗಿ ಕೊಡುವಂಥ ಗ್ರಹ. ತುಂಬ ನಿಧಾನತೆ ಇವರಿಗೆ ಕೆಲವೊಂದು ಸತಿ ತುಂಬ ಒಂದು ಬೋರ್ಡಮ್ನ ಕ್ರಿಯೇಟ್ ಮಾಡುತ್ತೆ. ಸೊ ಮತ್ತು ಏನಾಗುತ್ತೆ, ಎಲ್ಲ ಕೆಲಸದಲ್ಲಿ ನಿಧಾನತೆಯಿಂದ ಕೆಲಸದಲ್ಲಿ ಆಸಕ್ತಿ ಕಳೆದುಕೊಳ್ಳುವಂಥದ್ದಾಗಿರುತ್ತೆ. ಆಮೇಲೆ ತುಂಬ ಸ್ನೇಹಿತರು ಇವರಿಗೆ ಮೋಸ ಮಾಡುವಂಥವ್ರು ಜಾಸ್ತಿ ಆಗಿರ್ತಾರೆ. ಅಂದರೆ ಅತಿಯಾದ ನಂಬಿಕೆಯಿಂದ ಇವರು ಕೆಲವೊಂದು ಕಳ್ಕೊಬೇಕಾಗುತ್ತೆ. ಹಣ ಕಳ್ಕೊಬೋದು ಅಥವಾ ಸಂಬಂಧದ ವಿಚಾರದಲ್ಲಿ ಇವ್ರಿಗೆ ಮೋಸ ಹೋಗುವಂಥದ್ದು, ಈ ರೀತಿ ಸಮಸ್ಯೆಗಳು ಈ ಒಂದು ಕುಂಭರಾಶಿಯವರಿಗೆ ಹೆಚ್ಚಾಗಿ ನೋಡಲು ಸಿಗ್ತದೆ. ಅಂದರೆ ನಂಬಿದವರಿಂದನೇ ಮೋಸ, ಒಂದು ವಂಚನೆಗಳು ಬೇಗ ಒಳಗಾಗ್ತಾರೆ. ಸೊ ಈ ವಿಚಾರದಲ್ಲಿ ಮತ್ತು ಈ ಕುಂಭರಾಶಿಯವರಿಗೆ ಹುಟ್ಟಿದಾಗ ಹೇಗೆ ಒಂದು ತಾಯಿ ಸಪೋರ್ಟ್ ಸಿಗುತ್ತೋ, ಬೆಳೀತಾ ತಾಯಿ ಮಗನ ಸಂಬಂಧ ಅಥವಾ ತಾಯಿ ಮಗಳ ಸಂಬಂಧ ಅಷ್ಟೊಂದು ಸರಿಯಾಗಿರೋದಿಲ್ಲ ನಮ್ಮ ಅನ್ವೇಷಣೆ ಪ್ರಕಾರ. ಬಟ್ ಅವರವರ ಜಾತಕ ದಶಾಭುಕ್ತಿಗಳು ಲಗ್ನ ಕುಂಡ್ಲಿಗಳನ್ನು ನೋಡಿದಾಗ ಪರ್ಟಿಕ್ಯುಲರಾಗಿ ಹೇಳ್ಬೋದು. ಸಾಮಾನ್ಯ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಇದು ಸಮಸ್ಯೆಗಳು ಕೊಡುತ್ತೆ. ಈ ರೀತಿ ಒಂದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳು ಕುಂಭರಾಶಿಯವ್ರದ್ದಾಗಿರುತ್ತವೆ. ಗುರುಜಿ, ಪೂರ್ವಭಾದ್ರ ನಕ್ಷತ್ರದವರ ಒಂದಷ್ಟು ಗುಣಲಕ್ಷಣಗಳು ಏನೇನು ಅಂತ ಹೇಳಿ ನೋಡ್ಬೋದಾ? ಪೂರ್ವಭಾದ್ರ ನಕ್ಷತ್ರ ಅದರದೇ ಆದ ಮಹತ್ವವನ್ನು ಹೊಂದಿರುತ್ತೆ. ಯಾಕಂದರೆ ನಾನು ರಾಶಿ ವಿಚಾರದಲ್ಲೂ ತಿಳಿಸಿದ್ವಿ, ಕುಂಭರಾಶಿಯಲ್ಲಿ ವಿಶೇಷ ವಾಯುತತ್ವ ರಾಶಿ ಅಂತ ಹೇಳಿದ್ವಿ. ಪೂರ್ವಭಾದ್ರಕ್ಕೆ ಗುರು ನಕ್ಷತ್ರ ಅಂತ ಹೇಳ್ತೀವಿ. ಸೊ ಇದು 23 ಡಿಗ್ರಿ 20 ನಿಮಿಷದಿಂದ 3 ಡಿಗ್ರಿ 20 ನಿಮಿಷ ಮುಂದಿನ ರಾಶಿಯಲ್ಲಿ ಕೂಡ ಮೀನದಲ್ಲೂ ಕೂಡ ಬರುತ್ತೆ. ಆದರೆ ವಿಶೇಷವಾಗಿ ಇವತ್ತು ನಾವು ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಗೆ ನೋಡ್ತಾ ಇರುವಂಥದ್ದು. ಸೊ ಇಲ್ಲೇನಾಗುತ್ತೆ, ಪ್ರತಿಯೊಂದು ವಿಚಾರದಲ್ಲಿ ಒಂದು ನಕ್ಷತ್ರಗೂ ಅದರದೇ ಆದ ಗುಣಗಳಿರುತ್ತೆ. ಈ ಸಾತ್ವಿಕ ಗುಣ ಹೊಂದಿರುವಂಥ ನಕ್ಷತ್ರ ಇದು. ಮತ್ತು ಇದರ ಅಕ್ಷರಗಳು ಏನು ಬರುತ್ತೆ ಅಂದರೆ ಅನ್ನೋ ಅಕ್ಷರ ಬರುತ್ತೆ, ಇಂಗ್ಲೀಷ್ ಲೆಟ್ರ್ ಎಸ್ ಅಂತ ಬರುತ್ತೆ, ಮತ್ತು ಇಂಗ್ಲೀಷ್ ಲೆಟ್ರ್ ಡಿ ಅನ್ನೋ ಒಂದು ಅಕ್ಷರದಿಂದ ಈ ನಕ್ಷತ್ರದ ನಾಮಾಂಕಿತ ಪ್ರಾರಂಭವಾಗುವಂಥದ್ದು. ಅಂದರೆ ಯಾವ ವ್ಯಕ್ತಿ, ಯಾವ ಒಂದು ಪಾಪು ಅಥವಾ ಯಾವುದೋ ಹುಡುಗ ಅಥವಾ ಹುಡುಗಿ ಈ ನಕ್ಷತ್ರದಲ್ಲಿ ಜನಿಸಿದಾಗ, ಚಂದ್ರ ಗೋಚಾರದಲ್ಲಿ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ಗೋಚಾರದಲ್ಲಿದ್ದಾಗ, ಈ ನಕ್ಷತ್ರದಲ್ಲಿ ಜನನವಾದಾಗ ಈ ಒಂದು ಅಕ್ಷರದ ಒಂದು ನಾಮಾಂಕಿತವಾಗಿ ಹೆಸರನ್ನು ಇಡುವಂಥದ್ದು ಇರುತ್ತೆ. ಮತ್ತು ಹೆಸರಿಡೋದಕ್ಕೆ ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳಿದೆ. ನ್ಯೂಮರಾಲಜಿ ಆಗಿರ್ಬೋದು, ಲಗ್ನ ಕುಂಡ್ಲಿ ದಶಾಭುಕ್ತಿಗಳೆಲ್ಲ ಇರುತ್ತೆ. ಅದನ್ನು ಅವರವರ ಜಾತಕದ ಅನುಸಾರವಾಗಿ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಈ ಹೆಸರುಗಳು ಬರುವಂಥದ್ದು. ಪೂರ್ವಭಾದ್ರದ ವಿಶೇಷತೆ ಏನು ಅಂತಂದರೆ, ಇವರು ತುಂಬ ಒಂದು ವಿಚಾರದಲ್ಲಿ, ಪ್ರತಿಯೊಂದು ವಿಚಾರದಲ್ಲಿ ಒಳ್ಳೆಯ ಒಂದು ಅಷ್ಟೊಂದು ಸಂಪ್ರದಾಯವಾದಿಗಳಿರೋದಿಲ್ಲ. ಏನೇ ಒಂದು ವಿಚಾರ ಹೇಳಿದ್ರು ಕೂಡ ಅಪಾರ್ಥ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಮತ್ತು ಇವರು ಪ್ರತಿಯೊಂದು ವಿಚಾರದಲ್ಲಿ ಭಾರ ಮತ್ತು ಇವರ ಒಂದು ನಡೆ ಹೇಗಿರುತ್ತಂದರೆ ಅವ್ರು ಯೋಚನೆ ಮಾಡಿ ತುಂಬ ಸರಿ ಅಂತ ಅನ್ಕೊತಾರೆ. ಸೊ ಇದು ತುಂಬ ವಿಚಾರದಲ್ಲಿ ಏನಂದರೆ, ಪೂರ್ವಭಾದ್ರ ಹೇಗೆ ನನ್ನ ಗುರು ನಕ್ಷತ್ರಗಳು ಹೇಳಿದ್ನಲ್ಲ, ವಿಶಾಖ ಬರುತ್ತೆ, ಪುನರ್ವಸು ಬರುತ್ತೆ. ಸೊ ಅಲ್ಲೂ ಕೂಡ ವಾಯುತತ್ವದಲ್ಲಿದ್ದಾಗ ಅಲ್ಲಿಯ ಒಂದು ಗುಣಲಕ್ಷಣಗಳೇ ಬೇರೆ ಆಗುತ್ತೆ. ಆದರೆ ಇಲ್ಲಿಯ ಗುಣಗಳ ಲಕ್ಷಣ ನೋಡಿದರೆ ಕುಂಭರಾಶಿಯಲ್ಲಿ ಸ್ವಲ್ಪ ಹಿಂದಿನ ಜನ್ಮದ ವಿಚಾರದಲ್ಲಿ ಇವರು ನೆನಪು ಮಾಡ್ಕೊಳ್ಳುವಂಥದ್ದು, ಹಿಂದಿನ ಜನ್ಮದ ಬಗ್ಗೆ ಪ್ರಾಯಶ್ಚಿತ ಮಾಡ್ಕೊಳ್ಳುವಂಥದ್ದು, ಹಿಂದಿನ ಜನ್ಮದ ವಿಚಾರದಲ್ಲಿ ಸರಿಪಡಿಸ್ಕೋಬೇಕು ಅನ್ನುವಂಥ ಒಂದು ಹಂಬಲವನ್ನು ಹೊಂದಿರುವಂಥವ್ರು ಆಗಿರ್ತಾರೆ. ಮತ್ತು ಈ ಒಂದು ವಿಶೇಷವಾಗಿ ನಕ್ಷತ್ರ ಏನಂತಂದರೆ ತುಂಬ ಸಂವೇದನಶೀಲ ಅಂತ ಹೇಳ್ತೀವಿ. ಅಂದರೆ ಆದಷ್ಟು ಸೂಕ್ಷ್ಮಮತಿಯಾಗಿರುವಂಥದ್ದು ಮತ್ತು ಪ್ರತಿಯೊಂದು ಎನರ್ಜೀಸ್ ತುಂಬ ಪಾಸಿಟಿವ್ ಆಗಿರುತ್ತೆ. ಮತ್ತು ಈ ನಕ್ಷತ್ರಕ್ಕೆ ಒಳ್ಳೆಯ ಲೆವೆಲ್ ಅಂತ ಹೇಳ್ತೀವಿ. ಅಂದರೆ ಯಾವುವು ಅಂತಂದರೆ ಒಂದು ಸಾಧು ಸಂತರ ಥರ ಒಂದು ವರ್ತನೆ ಇರುವಂಥದ್ದು. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಏನೇ ಇದ್ದರೂ ಕೂಡ ನಿಧಾನವಾಗಿ ಸಮಾಧಾನದಿಂದ ಕೆಲಸ ಮಾಡ್ತಾರೆ. ಮತ್ತು ಪೂರ್ವಭಾದ್ರ ನಕ್ಷತ್ರದವರು ಸ್ವಲ್ಪ ಅವರ ಅನುಭವದ ಆಧಾರದಲ್ಲಿ ಬದಲಾವಣೆಗಳನ್ನು ಜೀವನದಲ್ಲಿ ತುಂಬ ಮಾಡ್ಕೊತಾರೆ. ಇವರಿಗೆ ಏನು ಸಕಾರಾತ್ಮಕ ಅಂಶ ತುಂಬ ಒಳ್ಳೆಯದಂತಂದರೆ, ಇವ್ರಿಗೆ ಆತ್ಮಬಲ ಜಾಸ್ತಿ. ಅವರಲ್ಲಿ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇರುತ್ತೆ. ಅಂದರೆ ಇವರು ಏನೇ ಒಂದು ಕೆಲಸವನ್ನು ಹಿಡಿದಾಗ ಪೂರ್ಣ ಪ್ರಮಾಣದಲ್ಲಿ ಮಾಡಿ ಮುಗಿಸುವಂಥ ಛಲ ಹೊಂದಿರ್ತಾರೆ. ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಮುಂದುವರಿಯೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಇವ್ರ ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಅನುಕೂಲ ಆಗುತ್ತದೆ. ಯಾವುದೇ ಕೆಲಸ ಇರಲಿ, ಪರ್ಸನಲ್ ವರ್ಕ್ ಆಗಿರ್ಬೋದು, ಪ್ರೊಫೆಷ್ನಲ್ ವರ್ಕ್ ಆಗಿರ್ಬೋದು, ಯಾವುದೇ ಕೆಲಸ ಕೈಗೆತ್ಕೊಂಡ್ರು ಕೂಡ ಪೂರ್ಣ ನಿರ್ವಹಣೆ ಮಾಡೋದ್ರಿಗೂ ಬಿಡೋದಿಲ್ಲ. ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಾರೆ. ಅದರಿಂದ ಎಲ್ಲ ಕೆಲಸಗಳನ್ನು ಕೂಡ ಬೇಗ ಮುಗಿಸ್ಕೊಳ್ಳುವಂಥದ್ದು ಪೂರ್ವಭಾದ್ರ ನಕ್ಷತ್ರದ ಆಗಿರ್ತಾರೆ. ಮತ್ತು ಇವರು ಸ್ವಲ್ಪ ಪೂರ್ವಭಾದ್ರ ಗುರು ನಕ್ಷತ್ರ ಆಗಿರೋದ್ರಿಂದ ಅವರ ಗುರುಗಳ ಬಗ್ಗೆ ಮತ್ತು ಅವರ ತಂದೆ ತಾಯಿ ಬಗ್ಗೆ, ಅವರ ಒಂದು ಪೂರ್ವಿಕರ ಬಗ್ಗೆ ಅಥವಾ ಅವರ ದೊಡ್ಡವರ ಬಗ್ಗೆ ತುಂಬ ಕಾಳಜಿಯನ್ನು ಹೊಂದಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಅವರಲ್ಲಿರುವಂಥ ಬದಲಾವಣೆ ಇವರಿಗೂ ಕೂಡ ಬದಲಾವಣೆಯನ್ನು ತರುವಂಥದ್ದು. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಈ ಒಂದು ಪೂರ್ವಭಾದ್ರ ನಕ್ಷತ್ರದವರು ಸ್ವಲ್ಪ ನಾವು ಹೀಗೆ ಜ್ಯೋತಿಷ್ಯ ಮತ್ತು ವಾಸ್ತು ಈ ರೀತಿ ಒಂದು ವಿದ್ಯೆಗಳು, ರಹಸ್ಯ ವಿದ್ಯೆಗಳು ಅಂತ ಹೇಳ್ತೀವಲ್ಲ, ಸೊ ಯಾರು ಪೂರ್ವಭಾದ್ರ ನಕ್ಷತ್ರದವ್ರಿಗಿರುತ್ತೋ ಅವರಿಗೆ ಸ್ವಲ್ಪ
ಕಲಿಯುವ ಆಸಕ್ತಿ, ಈ ಒಂದು ರಹಸ್ಯ ವಿದ್ಯೆಗಳು, ಜ್ಯೋತಿಷ್ಯ, ವಾಸ್ತು, ಸಂಖ್ಯಾಶಾಸ್ತ್ರ, ಹಸ್ತ ಸಾಮುದ್ರಿಕ ಕಲಿಯುವ ಆಸಕ್ತಿ ತುಂಬ ಇರುತ್ತೆ. ಮತ್ತು ಒಂಥರ ತುಂಬ ಬುದ್ಧಿವಂತರು ಅಂತ ಹೇಳ್ಬೋದು. ಮತ್ತು ಇವರ ವಿಚಾರದಲ್ಲಿ ನೋಡಬೇಕು ಅಂತಂದರೆ ಆದಷ್ಟು ಇವರು ತುಂಬ ಕಾಳಿ ಮಾತೆಗೆ ದುರ್ಗೆಯ ಪೂಜೆ ಆಲ್ರೆಡಿ ಮಾಡ್ತಾ ಇರ್ತಾರೆ. ಆ ಎನರ್ಜಿ ತುಂಬ ಇಷ್ಟಪಡ್ತಾರೆ. ಮತ್ತು ಈ ಒಂದು ನಕ್ಷತ್ರ ನಾವು ನಮ್ಮಲ್ಲಿ ಏನಂತ ಕಾರ್ಪೆಂಟ್ರಸ್ ಅಂತ ಹೇಳ್ತೀವಲ್ಲ, ಅದನ್ನು ಸೂಚಿಸೋದ್ರಿಂದ ಕಾರ್ಪೆಂಟ್ರಸ್ನ ನಾವು ಯಾಕೆ ನೆನೆಸ್ತೀವಿ ಹೇಳಿ, ಅವರೊಂದು ಸ್ಕಿಲ್ ಇರುತ್ತೆ. ಆ ಒಂದು ಕಟ್ಟು, ಮೆಜರ್ಮೆಂಟು, ಯಾವುದೇ ಒಂದು ವಸ್ತುನ ಮಾಡಬೇಕು, ಫೈನಲ್ ಔಟ್ಕಮ್ ಚೆನ್ನಾಗಿ ಬರಬೇಕು ಅಂತಂದರೆ ಆ ಮೆಜರ್ಮೆಂಟ್ಸು, ಅಳತೆ, ಸ್ಕಿಲ್, ಆ ಒಂದು ಸ್ಕಿಲ್ಲೇ ಹೊರಗಡೆ ಬರುವಂಥದ್ದು. ಅದರಿಂದ ಸ್ಕಿಲ್ ಆಗಿರೋರು ಪೂರ್ವಭಾದ್ರ ನಕ್ಷತ್ರದವ್ರು ಇರೋದ್ರಿಂದ ಅದನ್ನು ಸೂಚಿಸುತ್ತೆ. ಆ್ಯಂಡ್ ಮತ್ತು ಯಾವುದೇ ಒಂದು ವಿಚಾರದಲ್ಲಿ ಒಂದು ಮನೆ ಪಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಮತ್ತು ಯಾವುದೋ ವಿಚಾರದಲ್ಲಿ ಆದಷ್ಟು ಬೇಗ ಬಿಟ್ಕೊಡ್ಬೇಡಿ, ಹಠ ಹಿಡಿದು ಸಾಧಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಯೋಗ, ಪ್ರಾಣಾಯಾಮ, ಧ್ಯಾನದಿಂದ ಇವರ ಒಂದು ಸಿಟ್ಟು ಹೊರಗಡೆ ಬರುವಂಥದ್ದು, ಇದು ತುಂಬ ಒಳ್ಳೆಯದಾಗುವಂಥದ್ದು. ಮತ್ತು ಇವರಿಗೆ ಸ್ವಲ್ಪ ಏನೇನೋ ವಿಚಿತ್ರ ಆಸೆಗಳು, ಸ್ಮಶಾನ ಅಂದರೆ ಏನು ನೋಡಬೇಕು, ಬೇರೆ ದೇಶಕ್ಕೆ ಹೋಗಬೇಕು, ಅಲ್ಲಿ ಯಾರು ಜೀವನ ಜೀವಿಸ್ತಾ ಇಲ್ಲ ಅಂದರೆ ಅಲ್ಲಿ ಏನಿದೆ ಅಂತ ನೋಡಬೇಕು ಅಂತ ಒಂದು ಹುಚ್ಚು, ಕುತೂಹಲಕಾರಿ, ಖಂಡಿತ ಒಂದು ಥರ ಹುಚ್ಚು ಕುತೂಹಲ ಅಂತ ಹೇಳ್ಬೋದು. ಮತ್ತು ಈ ನಕ್ಷತ್ರದಲ್ಲಿ ಸೂರ್ಯ ಮತ್ತು ಮಂಗಳನ ಯುತಿ ಏನಾದರೂ ಆದರೆ ಇವರು ತುಂಬ ಒಂದು ವ್ಯತಿರಿಕ್ತವಾಗಿರುವಂಥ ಪರ್ಸನಾಲಿಟಿ, ಅಂದರೆ ಇವ್ರದ್ದೇ ಆದ ಒಂದು ಪರ್ಸನಾಲಿಟಿ ಬೇರೆ ಥರ ಇರುತ್ತೆ. ಮತ್ತು ಇವರು ಪೂರ್ವಭಾದ್ರ ನಕ್ಷತ್ರದವರು ಯಾವತ್ತೂ ಹಣವನ್ನು ಕೊಡಬಾರ್ದು, ಹಣವನ್ನು ಇಸ್ಕೋಬಾರ್ದು. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಕಷ್ಟಗಳೇ ಜಾಸ್ತಿ, ದುಡ್ಡು ಬರದೇ ಇರುವಂಥದ್ದು. ಸೊ ಅದಕ್ಕೆ ನಾವು ಸೂಚಿಸ್ತೀವಲ್ಲ, ಕೆಲವರು ನಕ್ಷತ್ರಗಳು, ರಾಶಿ, ಅವರ ಗ್ರಹಗತಿಗಳು ನೋಡಿದಾಗ ನಿಮ್ಮ ಕೈಯಿಂದ ಸುತಾರಾಮಾಗಿ ಹಣ ಕೊಡಲೇಬೇಡಿ, ಅದರಿಂದ ಸಮಸ್ಯೆಗಳಿಗೆ ಒಳಗಾಗ್ತೀರಾ ಅಂತ. ಸೊ ಈ ರಾಶಿ ನಕ್ಷತ್ರದವ್ರಿಗೆ ತುಂಬ ಸಮಸ್ಯೆಗಳು ಜಾಸ್ತಿ. ಮತ್ತು ಅವರ ಒಂದು ಸ್ವಯಂಕೃತ ಅಪರಾಧಗಳನ್ನು ಬೇಗ ಒಪ್ಕೊಳ್ತಾರೆ, ಅದರಿಂದ ಪಶ್ಚಾತ್ತಾಪ ಕೂಡ ಪಡ್ತಾರೆ. ಸೊ ಅದರಿಂದ ಬೇಗ ಹೊರಗಡೆ ಕೂಡ ಬರ್ತಾರೆ. ಇದು ಒಂದು ಅವ್ರ ಸಕಾರಾತ್ಮಕ ವಿಚಾರ. ಇನ್ನು ನಕಾರಾತ್ಮಕ ವಿಚಾರದಲ್ಲಿ ನೋಡಬೇಕಾದ್ರೆ ತುಂಬ ಹಠ ಜಾಸ್ತಿ ಇರುತ್ತೆ, ಯಾವುದ್ರ ಮಾತನ್ನು ಬೇಗ ಒಪ್ಕೊಳ್ಳಲ್ಲ. ಮತ್ತು ಈ ನಕ್ಷತ್ರದವರಿಗೆ ಸ್ವಲ್ಪ ಆದಷ್ಟು ಒಂದು ಜೀವನದಲ್ಲಿ ಹಾರ್ಡ್ಶಿಪ್ಸ್ ಆಗಿರ್ಬೋದು, ಮತ್ತು ನೈಸರ್ಗಿಕ ಪಾಪಗ್ರಹಗಳ ಒಂದು ಗೋಚಾರದ ವಿಚಾರವಾಗಿ ಸಮಸ್ಯೆಗಳನ್ನ ಕೊಡುತ್ತೆ. ಆದರೆ ಯಾವುದೇ ಒಂದು ಇದಿದ್ರೂ ಕೂಡ ಪ್ರತಿಯೊಂದರಲ್ಲೂ ಮುನ್ನುಗ್ಗಿ ಬರ್ತಾರೆ. ಪ್ರತಿಯೊಂದು ಒಂದು ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಒಂದು ಕೇಸ್ ಆಗಿರ್ಬೋದು, ಅವರಿಗೆ ಒಂದು ಸೊಲ್ಯೂಷನ್ ಮಾಡೋದು ತುಂಬ ಈಸಿ ಇರುತ್ತೆ ಪೂರ್ವಭಾದ್ರ ನಕ್ಷತ್ರ. ಮತ್ತು ಇವರಿಗೆ ಸ್ವಲ್ಪ ಏನಾಗುತ್ತೆ ಅಂದರೆ, ಪೂರ್ವಭಾದ್ರ ನಕ್ಷತ್ರ ಮುಂದಿನ ರಾಶಿಯಲ್ಲಿ ಬರೋದ್ರಿಂದ ಸ್ವಲ್ಪ ಎರಡು ತಲೆ ಮನುಷ್ಯ. ಅಂದರೆ ಯಾವ ವಿಚಾರದಲ್ಲಿ ಅಂತಂದರೆ, ಪ್ರತಿಯೊಂದು ಹೇಳಿದಂಗೆ ನಡ್ಕೊಳ್ಳಲ್ಲ ಅನ್ನೋದೊಂದು ಅಪವಾದ ಬರುತ್ತೆ. ಸೊ ಅದಕ್ಕೆ ನೀವು ಆದಷ್ಟು ನೀವು ಏನೇ ಟ್ರೈ ಮಾಡಿದ್ರೆ ಆದಷ್ಟು ಕೊಟ್ಟ ಮಾತಿಗೆ ನಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಈ ರೀತಿ ನಕಾರಾತ್ಮಕ ಅಂಶಗಳನ್ನು ನಾವು ನೋಡ್ಬೋದಮ್ಮ. ಗುರುಜಿ, ಇನ್ನು ಪೂರ್ವಭಾದ್ರ ನಕ್ಷತ್ರದವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪರಿಹಾರಗಳನ್ನು ಅವರು ಮಾಡ್ಕೊಳ್ಬೋದಾ ಮುಂದಿನ ದಿನಗಳಲ್ಲಿ ಅಥವಾ ಭವಿಷ್ಯದಲ್ಲಿ? ಆ ರೀತಿಯಾದಂಥ ಪರಿಹಾರಗಳಿದ್ರೆ ಏನು ಮಾಡ್ಕೊಳ್ಬೇಕು ಗುರುಜಿ? ಆದಷ್ಟು ಗುರುಗಳಿಗೆ ಮೊರೆ ಹೋಗಲಿ. ಗುರು ಸಾನ್ನಿಧ್ಯವಾದ ಶ್ರೀ ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವಸ್ಥಾನದಲ್ಲಿ ಹೋಗಿ ಅವರಿಗೆ ಕೈಲಾದಷ್ಟು ಸೇವೆ ಮಾಡ್ಕೊಳ್ಳಿ, ಗುರು ಸೇವೆ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಅದರಿಂದ ವಿಚಾರದಲ್ಲಿ ಇನ್ನೂ ಹೆಚ್ಚು ನೋಡಿ, ರಾಶಾಧಿಪತಿ ಅಥವಾ ನಕ್ಷತ್ರಾಧಿಪತಿ ಆರಾಧನೆ, ಆ ಒಂದು ಗ್ರಹ, ಆ ಒಂದು ಮನೆ, ಆ ಒಂದು ಭಾವಕ್ಕೆ ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದರಿಂದ ಹೆಚ್ಚಾಗಿ ಅನುಕೂಲ ಕೂಡಿ ಬರುವಂಥದ್ದು. ಇದು ಪರಿಹಾರ ಭಾಗವಾಗಿ ಕೆಲಸ ಮಾಡುತ್ತಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಕುಂಭರಾಶಿಯಲ್ಲಿ ಬರ್ತಕ್ಕಂಥ ಪೂರ್ವಭಾದ್ರ ನಕ್ಷತ್ರದವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಪರಿಹಾರವನ್ನು ತಿಳಿಸಿದ್ದಾರೆ. ಮಾಡ್ಕೊಳ್ಳಿ, ಅದನ್ನು ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ನಿಮಗೆ ಸಮಸ್ಯೆ ಎದುರಾಯಿತು ಅಂತ ಸಂದರ್ಭದಲ್ಲಿ ಕೂಡ ನೀವು ಅದನ್ನು ತಕ್ಷಣ ಮಾಡ್ಕೊಳ್ಬೋದು. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಪೂರ್ವಭಾದ್ರ ನಕ್ಷತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಕುಂಭರಾಶಿಯವರ ಸಕಾರಾತ್ಮಕ ನಕಾರಾತ್ಮಕ ಅಂಶಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.